ಕೋಟಿ ಹಣ. ಮೈಸೂರಿನ ಮಹದೇವಪುರ ರಸ್ತೆಯಲ್ಲಿ ಬೃಹತ್ತಾದ ಒಂದು ಬಂಗಲೆ ಫೋರಂ ಮಾಲ್ ಆಗಿದ್ದು ನೆಕ್ಸಸ್ ಸೆಂಟರ್ ಸಿಟಿ ಎಂಬುದಾಗಿದೆ. ಇಲ್ಲಿಯ ಮೈಸೂರು ಕಾರ್ಪೊರೇಷನ್ಗೆ ಸೇರಿಸಬೇಕಾದಂತಹ ಕಟ್ಟಬೇಕಾದಂತಹ ಸರ್ಕಾರಕ್ಕೆ ಬರಬೇಕಾದಂತಹ ಹಣವನ್ನ ಇವರು ತೆರಿಗೆಯನ್ನ ಕಮ್ಮಿ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ. ಡಿಸಿ ರೆವಿನ್ಯೂ ಸೋಮಶೇಖರ್, ಲೋಕೇಶ್, ಮದನ್ ಮತ್ತು ಇತರರು ಎಂಬುದು ದೊಡ್ಡ ಸುದ್ದಿಯೊಂದು ಮೈಸೂರು ಕಾರ್ಪೊರೇಷನ್ ನಲ್ಲಿ ಹರಿದಾಡ್ತಾ ಇದೆ. ಇಷ್ಟೇ ಅಲ್ಲ ವೀಕ್ಷಕರೇ, ಮೈಸೂರಿನ ಕಾರ್ಪೊರೇಷನ್ ನಲ್ಲಿ ಅಧಿಕಾರಿಗಳ ಹಂಚಿಕೊಂಡು ತಿಂತಾ ಇರೋದನ್ನ ಅಲ್ಲಿಯ ಸಿಬ್ಬಂದಿಗಳು ಕೂಡ ನೋಡೋಕ್ಕಾಗ್ತಾ ಇಲ್ಲ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಮೈಸೂರು ಕಾರ್ಪೊರೇಷನ್ ನಲ್ಲಿ ಕಮಿಷನರ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ರೀಜನಲ್ ಕಮಿಷನರ್ ಅವರು ಇದಕ್ಕೆಲ್ಲ ಮುಂದೆ ಬರ್ತಾ ಇದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾವು ದಾಖಲೆಗಳೊಂದಿಗೆ ನಿಮ್ಮಲ್ಲಿ ಮುಂದಿಡ್ತೇವೆ. ತೀರ್ಮಾನ ನಿಮ್ಮದಾಗಿರಲಿ. ಜಾಗೃತರಾಗಿ ಎಚ್ಚೆತ್ತುಕೊಳ್ಳಿ. ಸಾಕ್ರೆಟಿಸ್ ಪ್ರಜಾವಾರ್ತೆ, ಪರಶುರಾಮ್. ಮೈಸೂರಲ್ಲಿ ಮೃತ್ಯುಂಜಯ ಎನ್ನುವಂತಹ ಪರಿಸರ ವಿಭಾಗದಲ್ಲಿ ಕೆಲಸ ಮಾಡುವಂತಹ ಒಬ್ಬ ಇಂಜಿನಿಯರ್ ಈಗ ಹಾಲಿ ಅವರು ಆರೋಗ್ಯ ಅಧಿಕಾರಿಗಳ ಹುದ್ದೆಯ ಸೀಟನ್ನು ಪಡೆದಿದ್ದಾರೆ. ಇವರು 2 ತಿಂಗಳು ಒಂದು ಫೋರಂ ಮಾಲ್ ದುಡ್ಡನ್ನ ಯಾವ ರೀತಿ ಹೊಡಿಲಿಕ್ಕೆ ಸಹಾಯ ಮಾಡಿದ್ದಾರೆ ಅನ್ನೋದು ಲಾಗಿನ್ ಬಳಸಿ ರತ್ನಾಂಬಿಕೆ ಅಂದ್ಬಿಟ್ಟು ಅಂದಿನ ಅಧಿಕಾರಿ KS ಅಧಿಕಾರಿಗೂ ಕೂಡ ಚಾರ್ಜ್ ಅನ್ನ ಬಿಟ್ಟುಕೊಡದೆ ಇವರು ಕೆಲಸ ಮಾಡಿದ್ದಾರೆ. ಆ 2 ತಿಂಗಳಲ್ಲಿ ವೀಕ್ಷಕರೇ, ಇವರು ಮಾಡಿರುವಂತ ಕೆಲಸ ಏನಂತ ಹೇಳಿದ್ರೆ ಫೋರಂ ಮಾಲ್ಗೆ ತೆರಿಗೆ ಕಟ್ಟೋದನ್ನ ಸರ್ಕಾರಕ್ಕೆ ವಂಚಿಸಿ, ಮತ್ತೊಂದು ವಿಷಯದಲ್ಲಿ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿರುವಂತದ್ದು ಅಲ್ಲಿಯ ರೆವಿನ್ಯೂ ಆಫೀಸರು ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಇವರುಗಳು ಸೇರಿದಂತೆ ಮದನ್, ಲೋಕೇಶ ಮತ್ತು ಮೃತ್ಯುಂಜಯ ಇವರೆಲ್ಲ ಒಟ್ಟಿಗೆ ಸೇರಿ ಡಿಸಿ ರೆವಿನ್ಯೂ ಸೋಮಶೇಖರ್ ಅವರಿಗೆ ಒಟ್ಟಿಗೆ ತಿಂದಿದ್ದಾರೆ ಎಂಬ ಆರೋಪ ಇದೆ. ಈ ಆರೋಪ ಸತ್ಯನ ಇಲ್ವಾ ಅನ್ನೋದನ್ನ ನಾನು ದಾಖಲೆಗಳೊಂದಿಗೆ ನಿಮ್ಮ ಎದುರಿಗೆ ತರ್ತೀನಿ. ಅಲ್ಲಿಯ ತನಕ ಕಾದಿರಿಸಿ. ಪ್ರಜಾವಾರ್ತೆ, ಸಾಕ್ರೆಟಿಸ್ ಪರಶುರಾಮ್, ಸಂಪಾದಕ.